ಅಣ್ಣ ಗಿಲ್ಲಿಗೆ ಯಾಕೆ ಹೋಟ್ ಹಾಕಿದಿರಿ ನೀವು ಅಂತ ಅನ್ಬೋದು. ಆದ್ರೆ ಅವ್ಗೆ ಹೋಟ್ ಯಾಕೆ ಹಾಕಿದೋ ಅನ್ನೋದಕ್ಕೊಂದು ಕಾರಣ ಐತಿ. ಹಂಗೆ ಒಂದೇನೋ ಬೇರೆ ಐತಿ. ಈ ರೀಲ್ಸ್ ನೋಡು. ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆನ ಹೆಗಲ ಮೇಲೆ ಎತ್ಕೊಂಡು ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪ್ ಅಲ್ಲಿ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಾರೆ. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರೋಣ ಅಂದ್ರೆ ಅಲ್ಲೇ ನಾವು ಮಗ ಬಂದು ಅಂಕಲ್ ಅಂತ ಕರೀತಾರೆ. ಹಂಗ ಕಷ್ಟಪಟ್ಟು ಒಂದು ದಿನ ಇಷ್ಟಪಟ್ಟು ಮದುವೆ ಆದಂತ ಇಟ್ಕೊಳ್ಳಿ. ಎಂಟು ಇಷ್ಟಪಟ್ಟು ಕೇಳಿರೋ ನಾಯಿ, ಬೈಕು ಕಟ್ಟ EMI, ಮನೆ ಲೀಜು, ಮಕ್ಕಳು ಫೀಸು, ಟ್ಯಾಕ್ಸಿ ಫ್ರಿಡ್ಜು, LG ಟಿವಿ, ಹೋಟ್ಲಿನ ಹತ್ರ ಗ್ರೇವಿ, ಹೊಸ ಕುಕ್ಕರ್ ಇಂದ ಹಿಡಿದು ಹೊರದೋಗಿರೋ ಹಳೆ ನಿಕ್ಕರ್ ವರ್ಗು ಮಾಡಿರೋ ಸಾಲಕ್ಕೆ ಇಂಟ್ರೆಸ್ಟ್ ಕಟ್ಟಿ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರ್ತಾರೆ. ಅಂದ್ರೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ಬಿಸಿಲ್ ಹೊಡ್ಕೊಂಡು ನಗ್ತಾ ಬದುಕ್ತಾ ಇರ್ತೀವಿ. ಗಿಲ್ಲಿ ಹೇಳಿದ್ರು ಏನಾರ ತಪ್ಪಿದ್ರೆ ನೀವು ನಮಗೆ ಬ್ಯಾಡ್ ಕಮೆಂಟ್ ಮಾಡಿರಿ. ಹಂಗೆ ಗಿಲ್ಲಿ ಹೇಳಿದ್ದು ಏನಾರ ಕರೆ ಇದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಏನಂದ್ರೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಆದರೆ ಹೆಂಗೆ ಬೆಳಿಬೇಕು, ನಮಗೆ ಗಿಲ್ಲಿ ಬೆಳೆದಲ್ಲ ಹಿಂಗೆ ಬೆಳಿಬೇಕು. ನಾವು ಎಟ್ಟೆಟ್ಟೋ ಕಷ್ಟಪಟ್ಟಾನ ಅನ್ನೋದನ್ನ ಅವ್ರ ಅವ್ವ ಕೂಡ ಹೇಳಿದಾಳಂದ್ರೆ ನೀವು ತಿಳ್ಕೊಂಬಿಡ್ಬೇಕು. ಅವ್ನು ಹೇಳೋದೆಲ್ಲ ಸುಳ್ಳಿಲ್ಪ. ಅವ್ನು ಗಿಲ್ಲಿ ಅಂದ್ರೆ ಒಂದು ಏನೋ ಬೇರೆನೇ ಐತಿ. ಒಮ್ಮೆ ನಮ್ಮ ಯಶ್ ಬಾಸ್ ಅವ್ರು ಹೆಂಗೆ ಟ್ರೆಂಡ್ ಬಂದ್ರಲ್ಲ ಹಂಗೆ ಗಿಲ್ಲಿನೂ ಒಮ್ಮೆ ಟ್ರೆಂಡ್ ಬರಾವಣ.